ಹಲೋ, AVK ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿ ಮುಗಿಸಿದ್ದೇನೆ. ಈಗ ತಿಳಿಸಿರುವಂತೆ ತಮಗೆ ತಿಳಿದುಕೊಂಡಿದ್ದೀರೆಂದು ನಾನು ಭಾವಿಸುತ್ತೇನೆ. ವೀಕ್ಷಕರಿಗೆ ಶುಭಾಶಯಗಳು ಹಾಗೂ ನನ್ನ AVK ನಿಜವಾಸ್ತು ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ, ಬೆಲ್ ಐಕಾನ್ ಎತ್ತೆಂದು ಹೇಳುತ್ತಾ ನನ್ನ ಮುಂದಿನ ವಿಡಿಯೋವನ್ನು ಪ್ರಾರಂಭ ಮಾಡುತ್ತಾ ಹೇಳುತ್ತಿದ್ದೇನೆ. ಯಾವಾಗಲೂ ಒಂದು ಮನೆಯಾಗಲಿ, ಮಠವಾಗಲಿ, ಮಂದಿರವಾಗಲಿ ಕಟ್ಟಬೇಕೆಂತಂದರೆ ಒಳ್ಳೆಯ ಶುಭ ಗಳಿಗೆಯಲ್ಲಿ ಕಟ್ಟಬೇಕು. ಅಶುಭವಾದ ಗಳಿಗೆಯಲ್ಲಿ ಕಟ್ಟಿ ಅನುಭವಿಸುವ ನರಕವು ಅದೆಷ್ಟು ಒಂದು ಹೇಳೋದು ತೀರದು. ಅದಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ಶುಭವಾದ ಗಳಿಗೆ ಎಂದರೆ ಅದು ಆಯ ಎಂಬುವುದು ಸರಿಯಾದ ಒಳ್ಳೆಯ ಆಯದಲ್ಲಿ ಇರಬೇಕು. ಆಯ ಎಂದರೆ ಎಂಥದ್ದೆಂದರೆ ಸಾಮಾನ್ಯವಾಗಿ ಒಳ್ಳೆಯ ಆಯ ಎಂದರೆ ವೃಷವಾಯ, ಗಜಾಯ, ಧ್ವಜಾಯ ಅಥವಾ ಕೆಲವೊಂದು ಜನರು ಶಿವಾಯನ್ನು ಇಟ್ಟುಕೊಳ್ಳುತ್ತಿದ್ದಾರೆ. ಇದರಲ್ಲಿ ಕಾಕಾಯ, ಶ್ವಾನಾಯ ಇಂಥವ ಇತರಾದಿ ಆಯಗಳು ಒಳ್ಳೆಯ ಕೆಟ್ಟ ಆಯಗಳು ಇರುತ್ತವೆ. ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಹೋದರೆ ಅವನು ಒಳ್ಳೆಯ ವಾಸ್ತುಶಾಸ್ತ್ರವನ್ನು ಆಗಿಲ್ಲದಿದ್ದರೆ ಒಂದು ಕಾಕಾಯ, ಒಂದು ಶ್ವಾನಾಯ ಇತರಾದಿ ಆಯಗಳಲ್ಲಿ ಅವನು ಲೆಕ್ಕದ ಪ್ರಕಾರ ಹಾಕಿಕೊಟ್ಟಿದ್ದಾದರೆ ಆ ಮನೆಯು ಒಳ್ಳೆಯ ನರಕವನ್ನು ಅನುಭವಿಸುತ್ತದೆ ಎಂದು ನಾನು ಹೇಳುತ್ತಾ, ನೀವು ಒಳ್ಳೆಯ ಈ ವೃಷವಾಯ, ಧ್ವಜಾಯ, ಗಜಾಯ, ಶಿವಾಯ ಇತರಾದಿ ಆಯಗಳಲ್ಲಿ ನೀವು ಮನೆಯನ್ನು ಹಾಕಿಸಿಕೊಂಡು, ಅಂದರೆ ಆಯವನ್ನು ಹಾಕಿಸಿಕೊಂಡು ಒಳ್ಳೆಯ ಶುಭ ಗಳಿಗೆಯಲ್ಲಿ, ಶುಭ ನಕ್ಷತ್ರದಲ್ಲಿ, ಶುಭ ಯೋಗದಲ್ಲಿ ನೀವು ಅಡಿಗಲ್ಲನ್ನು ಹಾಕಿದ್ದಾದರೆ, ಅಲ್ಲಿ ನಿರ್ಮಿಸಿದ್ದಾದರೆ, ನೀವು ಮನೆಯಾಗಲಿ, ಮಠವಾಗಲಿ, ಮಂದಿರವಾಗಲಿ, ಈ ಥರ ಯಾವುದೇ ಉದ್ಯಮದ ಕಾರ್ಖಾನೆ ಆಗಿರಲಿ, ಹೋಟೆಲ್ ಆಗಿರಲಿ, ಪ್ರತಿಯೊಂದು ಆಸ್ಪತ್ರೆ ಆಗಿರಲಿ, ಯಾವುದೇ ಆಗಿರಲಿ, ಒಂದು ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆಯ ಶುಭ ಗಳಿಗೆಯಲ್ಲಿ ಅಡಿಗಲ್ಲು ಹಾಕಿದ್ದಾದರೆ ಅದು ಒಳ್ಳೆಯ ಚೆನ್ನಾಗಿ ನಡೆಯುತ್ತದೆ. ತಾವು ಮಾಡುತ್ತಿರುವ ಉದ್ಯೋಗ ಯಾವುದೇ ಆಗಿರಲಿ, ಕೃಷಿಕನಾಗಿರಲಿ, ಕಾರ್ಮಿಕನಾಗಿರಲಿ, ಫ್ಯಾಕ್ಟ್ರಿಯ ಮಾಲೀಕನಾಗಿರಲಿ, ಆಸ್ಪತ್ರೆಯ ವೈದ್ಯನಾಗಿರಲಿ, ಪ್ರತಿಯೊಬ್ಬ ವಿಷಯದಲ್ಲಿ ಒಂದು ಹೋಟೆಲ್ ಉದ್ಯಮದಾಗಿರಲಿ ಒಳ್ಳೆಯ ಶುಭವಾಗಿ ನಡೆಯುತ್ತದೆ, ಒಳ್ಳೆಯ ಲಾಭವು ದೊರೆಯುತ್ತದೆ. ಅದಕ್ಕೆ ತಾವು ಸರಿಯಾದ ವೇಳೆಯಲ್ಲಿ ತಾವು ಅದನ್ನು ಹಾಕಿಸಿಕೊಂಡು, ಅಂದರೆ ಶುಭವಾದ ವೇಳೆಯಲ್ಲಿ ಆಯದಲ್ಲಿ ಹಾಕಿಸಿಕೊಂಡು ಒಳ್ಳೆಯ ನುರಿತ ವಾಸ್ತುಶಾಸ್ತ್ರಜ್ಞರನ್ನು ಕೇಳಿಕೊಂಡು ದಿಕ್ಕಿಗನುಗುಣವಾಗಿ, ರಸ್ತೆಗೆ ಅನುಗುಣವಾಗಿ ಮನೆಗಳನ್ನು ಕಟ್ಟಿದ್ದೇ ಆದರೆ ಒಳ್ಳೆಯ ಶುಭಗಳಿಗೆ ಶುಭ ವಿಷಯ ನಡೆಯುತ್ತದೆ. ಅಲ್ಲಿ ವಾಸಿಸುವವರು ಸುಖ ಜೀವನ ಅನುಭವಿಸುತ್ತಾರೆ ಎಂದು ಹೇಳುತ್ತಾ ನನ್ನ AVK ನಿಜವಾಸ್ತು ಚಾನಲನ್ನು ಮುಕ್ತಾಯಗೊಳಿಸುತ್ತೇನೆ. ಅದಕ್ಕಾಗಿ ನಮ್ಮ ಈ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೆ ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇತರರಿಗೆ ಶೇರ್ ಮಾಡುವುದರಿಂದ ಹಲವಾರು ಜನರು ತಾವು ತಮ್ಮ ಮನೆಗಳಲ್ಲಿ ತಮ್ಮ ಮನೆಗಳು ಯಾವ ರೀತಿ ಇರುತ್ತಾವೆಂದು ವಿಡಿಯೋಗಳು ನೋಡುವ ಮುಖಾಂತರ ತಪ್ಪು ತಡೆಗಳು ಇದ್ದರೆ ತಿದ್ದಿಕೊಳ್ಳಬಹುದೆಂದು ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ.